ಹೋದ ಸತ್ತಿರುವುದು ಇದಾವಿದ ಕಷ್ಟದಲ್ಲಿ ಮಾಡದಿದ್ದರೆ ಅವಳು ಛಾಯಪುತ್ರನೇ ಕಾಂತಕಾರನೇ ಕಾಳಿಂಗ ಪುರುಷನೇ ಜೈ ಶಂಕರ. ಈ ಕಾಂತಿಯಾದ ಚಂದ್ರಾದ ಸುಖವನ್ನು ಕೋರುವಂತಳಾದ ಪರಮಾತ್ಮ ತುಂಬಾ ಹೊಟ್ಟೆ ಹಸಿವಾಗುತ್ತಿರುವುದು. ಏನು ಮಾಡಲಿ? ಮುಂದೆ ಯಾವುದೋ ಸ್ಮಶಾನವು ಕಾಣುತ್ತಿರುವುದು. ಅಲ್ಲಿಗಾದರೂ ಹೋಗಿ ನನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುವುದು. ಎಲ್ಲಿಗ ಹೋಗಿದ್ದೆ? ಇಷ್ಟೊಂದು ಹಣ್ಣಿದ್ದಾವೆ, ಒಂದ್ ಹಣ್ಣಿಲ್ಲ, ಒಂದ್ ಕಾಯಿ ಇಲ್ಲ. ಎಲ್ಲ ಮಾಡಿದೆ ನೀನು? ಹಂಗ ನಿಮ್ಗೆ ಉಡಕ್ ಬಟ್ಟ ಆಯ್ತು, ಖರ್ಚಿ ಕಾಯ್ಸಾಯ್ತು. ಇನ್ನೇನ್ ಕೇಳಿಯ ಮತ್ತೆ? ನಾನು ಆಸಕ್ಕೆ ಹೋಯ್ದಕ್ಕಲ್ಲ. ಸರಿ ಬಿಡು. ಆಸಕ್ಕೂ ಮೈಸೂರಿಗೂ ಚಿಕ್ಕ ಅಂತ ಹೋಯ್ತಲ್ಲ, ಅದು ಎಂತದ್ಲ? ಅದ್ ಯಾರ್ದು ಅಂತ ತಿಳ್ಕೊಂಡಿದ್ದಿಲ್ಲ. ಈ ಬೂಪುಂದು ಹೋದ್ವಾರ ಆಸ್ತಿಗೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಕಂಡಕ್ಟರ್ ಆಗೋ ಪಡಿಸಿದ್ದ. ನಾನೇ ಬಸ್ ಸ್ಟ್ಯಾಂಡಿಗೆ ಕೊಡ್ಕೊಂಡಿದ್ದೀನಿ. ರೈಲ್ ನಂದು ಅಂತ ರೀಲ್ ಕೊಡ್ತಾರಲ್ಲ, ರೀಲ ನೀನ್ ಹೇಳ್ತಿದ್ಯಲ್ಲ, ನಂದು ಕೇಳಿದೆ. ನಂದ ಏನ್ ಹೇಳಪ್ಪ? ಇನ್ಸ್ಪೆಕ್ಟರ್ ಕೊಡಿದಿರೋ ಗದ್ದೆಲ್ಲ ಯಾರ್ದು ಕೇಳಿಲ್ಲ. ಯಾರ್ದಪ್ಪ? ನಂದು ಭತ್ತ ಎಲ್ಲ ಎಲ್ಲಿರ್ತದಿಲ್ಲ? ಸಿಟಿನಲ್ಲಿ ಮನಮ ದಿವಸ ಇಲ್ಲೋ ಅಲ್ಲಿ ಕಾಕೋತೀವಿ. ಓ ಕೇಳ್ಕೇಳಿ ಬುದಿ, ಕೇಳ್ಕೇಳಿ. ಮೊನ್ನೆ ದಿನ ಮುತ್ತ 3 ಜನ ನೆಂಟರು ಬಂದಿದ್ರು ಬುದಿ. ಹಾಕಕ್ಕೆ 3 ಕಾಳು ಅಕ್ಕಿ ಇಲ್ದಲೆ ನಾನ್ ಕೊಟ್ಟು ಬಂದಿದ್ದೀನಿ ಬುದಿ. ಗದ್ದೆಲ್ಲ ನನ್ನವ್ವ ಅಂತ ಹೇಳ್ತಾನೆ. ಹೋಗ್ಲಿ ಬಿಡ, ನಾನು ತಗೊಂಡಿಲ್ಲ, ನೀನು ತಗೊಂಡಿಲ್ಲ. ಯಾವನವ ಪಾಠ ಆಗ್ಯಂಕಲ್ಲ, ಕಾಸು ಹಿಡಿಲೇಬೇಕಲ್ಲ, ಕುಂತಲ್ಲ ಹಿಡಿಲೇಬೇಕಲ್ಲ. ಈ ಕಾಯ್ದು ಹಿಡಿಬೇಕು ಅಂದ್ರೆ ಏನಾರ ತಂದಿದ್ದಿಲ್ಲ. ಕೊಡ್ಲ ಆತ್ಮೀಯ. ಪರಮಾತ್ಮ, ಈ ಹೆಣ ಮೇಲೆ ಬಿತ್ತಿರುವ ಹಣ್ಣುಗಾಯಿಗಳನ್ನು ತಿಂದು ನಿನ್ನ ಉದರ ಪೋಷಣೆಯನ್ನು ಮಾಡಿಕೊಳ್ಳುವೆನು.
ಹೊಡೆಯಬೇಡಿರಪ್ಪ, ಹೊಡೆಯಬೇಡಿ. ಹೊಡೆಯಬೇಡಿರೋ ಈ ಭೂಪತಿ ಹೊಡಿತೈತ್ರೇನ್ರಲ್ಲ ಯಾಕಲ್ಲ ಹುಡುಗರು ಹೊಡಿತಾ ಇದ್ರಿ ನೋಡ್ರಿ ಒಟ್ಟರ್ ಇರ್ತದೆ ಸಣ್ಣ ಹುಡುಗ ನಂಗ ಕಾಣ್ತಾವನೆ ಇಷ್ಟೊಂದು ಹಣ್ಣಿದ್ದಾವೆ ಒಂದ್ ಹಣ್ಣಿಲ್ಲ ಒಂದ್ ಕಾಯಿ ಇಲ್ಲ ಕಣಯ್ಯ ಅಪ್ಪ ಹೋಯ್ತವನೆ ಅಪ್ಪ ಇವ್ರು ಒಳ್ಳೆಯರಲ್ಲ ಕಣಪ್ಪ ನೋಡ್ರಿ ಗೊತ್ತಾಗದಲ್ವಾ ಅದೇನ್ ತಗೊಂಡದಿ ಕೊಟ್ಬಿಡಪ್ಪ ಕೊಟ್ಬಿಡ ಈಗ ತೆಗೆದುಕೊಳ್ಳಿ ತಗೊಳ್ರಲ್ಲ ಇವತ್ತಿಂದ ಏನೋ ಕೊಡಿಸ್ಬಿಟ್ಟೆ ನೆನ್ನೆದು ಮೊನ್ನೆದು ಓ ನೆನ್ನೆದು ಬೇರೆ ಐತೆ ಅಂತ ಕಣಯ್ಯ ವಾ ಅಪ್ಪ ಹಿಡ್ಕೋ ದಂಡ ಇಲ್ಲಿ ಲೋ ಏನ ನಿನ್ನ ಹೆಸರು ಈರುಳ್ಳಿ ಲೋ ಈರುಳ್ಳಿ ಇನ್ಕಪ್ಪ ನಿನ್ನ ಹೆಸರೇನಪ್ಪ ಬೆಳ್ಳುಳ್ಳಿ ಲೋ ಬೆಳ್ಳುಳ್ಳಿ ಬೆಲ್ಕಪ್ಪ ಒಂದ್ ಕತೆ ಹೇಳ್ತೀನಿ ಕೇಳ್ರಿ ಅಂದ್ರಲ್ಲ ಹೇಳಯ್ಯ ಒಂದು ಮೆಣಸಾಪುರದವ್ರು ಈಲ್ಗೆಪ್ಪರು ಬಂಕನಹಳ್ಳಿ ಹಳ್ಳ ಬಿದ್ದಿದ್ರಂತೆ ಕಂಡ್ರಲು ಹೇಳಯ್ಯ ಆಮೇಲೆ ಪಂಚನಹಳ್ಳಿ ಹಳ್ಳಕ್ ಹೋಗಿ ತೊಟ್ಕೋಗಿ ಕೊಟ ಕೊಟ ಕೊಟಾನ ಕುದು ಬಿಡ್ರಂತೆ ಕಂಡ್ರಲ್ಲ ಕುದು ಬಿಡ್ರಂತೆ ಹೇಳ್ತೀನಿ ಸುಮ್ನಿರಲ್ಲ ನನಗೂ ಆಯ್ತಲ್ಲ ನೋಡೋ ಬಾರ ಕೊಳ್ಳಪ್ಪನ ಅಲ್ಲಪ್ಪನ ಬಿದ್ರಂತೆ ಕಂಡ್ರಲ್ಲ ಗೀರ್ಗೆಪ್ಪರು ಮೆಣಸಪ್ಪರ್ ಎಲ್ಲ ಸೇರಿ ಆಮೇಲೆ ಏನಾಯ್ತು ಹೇಳಯ್ಯ ಆಮೇಲೆ ಗಂಟ್ಲಪ್ಪನ ಕೊಣದ ಮೇಳಗಳಿಗೆ ಹಾಕಿ ಹಿಂದ್ಮೂರೆ ಮಕ ಭೋಜನ ಮಾಡಿ ಹೊಂಟೋದ್ರಂತೆ ಕಂಡ್ರಲ್ಲ ಹೊಂಟೋದ್ರಂತೆ ಅದಕ್ಕೆ ಹಿಂದೂ ಹಿಂದ್ಕೋಗ್ಲಿ ಮುಂದೋಗ್ಲಿ ಕೊಟ್ಟದ್ದೇಯ ಕಾಯಿ ಬಂದುತ್ತೆ ಬಡವಾಳ ಸುಂಕ ಅಂತ ತಗೊಳ್ರಲ್ಲ ಹಿಡ್ಕೊಂಡು ಹೋಗ್ರಲ್ಲ ಹಿಡ್ಕೊಂಡು ಹೋಗ್ರಲ್ಲ ಅಪ್ಪ
ಯಾವ್ರಪ್ಪ ನೀನು? ಇವ್ರ ಕೈಲಿ ಹೆಂಗೆ ಕಪ್ಪ ಸಿಗಿಸ್ಕೊಂಡೆ? ತಾತ ನಾನು ಓರ್ವ ದಿಕ್ಕಿಲಗ ಪರದೇಶ ತಾತ. ಊರು ಬಿಟ್ಟು ಬಂದ್ಮೇಲೆ ಎಲ್ಲಾ ದಿಕ್ಕಿದ ಪರದೇಶಿಗಳೇ. 6 ಅಡಿ ಉದ್ದ ಇದೆಯಾ, 3 ಅಡಿ ಅಗಲ ಇದೆಯಾ, ದುಡ್ಡು ತಿನ್ನೋದಲ್ಲವೇನೆಯ? ತಾತ ನನಗೆ ಯಾರು ಕೆಲಸವನ್ನು ಕೊಡುವರು? ನೀನ್ ಏನ್ ಕೆಲಸ ಮಾಡ್ತೀಯಪ್ಪ? ತಾತ ನೀವು ಕಾಲಲ್ಲಿ ತೋರಿದ ಕೆಲಸವನ್ನು ನನ್ನ ಶಿರಸು ವಹಿಸಿ ಮಾಡುವೆ ತಾತ. ಹಾಗಾದ್ರೆ ನನ್ ಮನೆ 7,000 ಕುರಿಗಳನ್ನು ಮೇಯಿಸುವೇನಪ್ಪ? ಹಾಗೆ ಆಗಲಿ ತಾತ. ಹಾಗಾದ್ರೆ ತಗೋ ಈ ದೊಣ್ಣೆಯನ್ನ, ತಗೋ ಈ ಕರಿ ಕಂಬಳಿಯನ್ನ. ಕಂಬಳಿ ದೊಣ್ಣೆ ಅಂತಕ್ಕೆ ತಾತ? ಓ ನೋಡ್ರಪ್ಪ, ಕೊಟ್ಟ ಕೈಯ. ನಾನು ಆಗ್ಲೇ ನೋಡಿದ ಗೊತ್ತು ಮಾಡ್ಕೋಬೇಕಾಯ್ತು. ಅಪ್ಪ ನಮ್ ಕಡೆ ಸ್ವಾನೆ ಹಿಡ್ದಂಗೆ ಹಿಡಿತದ ಕಣವು, ಬೆಟ್ತಾರೆ ಕಲ್ ಬಂಡೆ. ಅವಾಗ ಈ ಕುರಿಗಳು 7,000 ಕುರಿ ಬಿಟ್ಕೊಂಡು ಗದ್ದ ತಿಂದು ಕೊಟ್ಕೊಂಡು ಇದು ಹೊಚ್ಕೋಬೇಕಲ್ಲಪ್ಪ. ಅದಕ್ಕೋಸ್ಕರ ಹಾಗೆ ಆಗಲಿ ತಾತ. ನನಗೆ ಹೊಟ್ಟೆ ಶಿವಾಡಿದ್ರು ಒಂದು ತುತ್ತು ಅನ್ನವನ್ನು ಕೊಡಿ ತಾತ. ಓ ಅಪ್ಪ, ಏನಾದ್ರೂ ಕೇಳು, ಅದೊಂದು ತುತ್ತು ಅನ್ನ ಮಾತ್ರ ಕೇಳ್ಬೇಡ ಕಣಪ್ಪ. ನಾನು ಏನಾದ್ರೂ ಊಟ ಮಾಡುವಾಗ ಒಂದ್ ನಾಯಿ ಬಂದ್ರು ಇಟ್ಟಿ ಆಗ್ತದ ಮಗ ಅಲ್ಲ ನಾನು. ನೀನ್ ನೋಡ್ರೆ ಅನ್ನ ಕೇಳ್ತಿದಿ, ಎಲ್ಲಿಂದ ತರ್ಲಪ್ಪ? ತಾತ ಅದನ್ನ ಬಿಡಿ ತಾತ, ಒಂದು ತುತ್ತು ಅನ್ನವನ್ನು ಕೊಡಿ ತಾತ. ಎಲ್ಲ ಒಂದ್ ಮೂಲ ಜ್ವಾಳ ತರಿ ಬಿದ್ದಿರ್ಬೋದು. ಅದನ್ನ ನಮ್ಮ ಬೇರೋಗಿ ಹೇಳ್ಬಿಟ್ಟು ಗಂಜಿ ಕಾಸ್ಕೊಂಡ್ಬಿಟ್ಟು ಬರ್ತೀನಿ. ಜಾಪಾನ ಕರ ಒಂದು 7,000 ಕುರಿ ಜಾಪಾನ. ಹಾಗೆ ಆಗಲಿ ತಾತ. ನನ್ ಕರಿಯ ನನ್ ಬಿಳಿಯ ಜಾಪಾನ. ತಾತ ಪರಮಾತ್ಮ, ರಾಜಾದಿರಾಜನಾದ ನನಗೆ ಈ ಹೆಗ್ಗಡ ವೀರಪ್ಪನ ಮನೆಯಲ್ಲಿ ಕುರಿಯನ್ನು ಕಾಯುವಂತೆ ಮಾಡಿಬಿಟ್ಟೆ ಪರಮಾತ್ಮ. ಕುರಿಯನ್ನು ಕುರಿಗಳ ಕಾಯುವೆ, ಕುರಿಯನ್ನು ಕುರಿಗಳ ಕಾಯುವೆ, ಕುರಿಗಳ ಕಾಯುವೆ ಕುರುಬರ ಮನೆಯಲ್ಲೇ. ಕುರಿಗಳ ಕಾಯುವೆ ಕುರುಬರ ಮನೆಯಲ್ಲೇ. ದೇವಾ 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 ತಿನ್ನಲು ಹಣ್ಣವಿಲ್ಲ, ಹೊದಿಯಲು ಬಟ್ಟೆ ಇಲ್ಲ, ತಿನ್ನಲು ಹಣ್ಣವಿಲ್ಲ, ಹೊದಿಯಲು ಬಟ್ಟೆ ಇಲ್ಲ. ಕುರಿಗಳ ಕಾಯುವೆ ಕುರುಬರ ಮನೆಯಲ್ಲೇ. ಕುರಿಗಳ ಕಾಯುವೆ ಕುರುಬರ ಮನೆಯಲ್ಲೇ. ದೇವಾ ದೇವಾ ಶನಿದೇವಾ ಪರಮಹಂಸ. ಹಾ ಪರಮಹಂಸ, ಈ ಕುರಿಗಳನ್ನೆಲ್ಲ ಕಾಯ್ದು ನನಗೆ ತುಂಬಾ ಆಯಾಸವಾಗುತ್ತದೆ. ಈ ಬಾಳೆಗಿಡದ ಮೇಳದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವೆನು. ಎಲ್ಲ ಮನದಿ ಅಂಗವರಿಂದ ಕುರಿಗಳ ಮಾಯ ಮಾಡುವೆನು, ಕುರಿಗಳ ಮಾಯ ಮಾಡುವೆನು, ಕುರಿಗಳ ಮಾಯ ಮಾಡುವೆನು. ಸತ್ಯರಥನು ಎಕ್ಕರ ವೀರಪ್ಪನ ಮನೆಯಲ್ಲಿ 7,000 ಕುರಿಗಳನ್ನು ಮೇಯಿಸಿ ಈ ನಿಮಿಷದಿಂದ ವಿಶ್ರಾಂತಿ ಪಡೆಯುತ್ತಿರುವನು. ಮಾಡಲಿ ನನ್ನ ಭಾಯದಿಂದ 7,000 ಕುರಿಗಳನ್ನು ಈಗಲೇ ಮಾಯ ಮಾಡುವೆನು. ಇದೇ ಭೂದೇವಿ, ನಾನು ನಿನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರು. ನಾನು ಹೇಳುವುದರಿಂದ ಬಾಯಿ ತೆರೆಯಬೇಡ. ಇಷ್ಟೆಲ್ಲ ಮಾಡುತ್ತಿದ್ದರೆ ನಾನು ಸಾಯುತ್ತೇನೆ. ಅವಳೇ ಇನ್ನೊಬ್ಬರಿದ್ದೇನೆ. ವೀರಪ್ಪನವರು ಬಂದು ಕೇಳಿದರೆ ಏನಂತಾನೇ ಹೇಳಲಿ, ಇಲ್ಲ ನಿಜವನ್ನೇ ಹೇಳುವೆನು. ಏನು ಆಯ್ಕೊಂಡವ್ರಿ ಅವ್ರಿಗೆ ಆ ಕಡೆ ಹೋಗೋಣ ಅನ್ನಂಗೆ ಇಲ್ಲ. ಕುರಿ ಹುಡುಗ, ಎಲ್ಲ ಕುರಿ ಹುಡುಗ, ಎಲ್ಲ
ಎಲ್ಲಪ್ಪ ನನ್ ಕರಿಯ, ಎಲ್ಲಪ್ಪ ನನ್ ಕೆಂದ, ಎಲ್ಲಪ್ಪ ನನ್ ಬಿಳಿಯ? ಒಂದಲ್ಲ ಎರಡಲ್ಲ ಮೂರಲ್ಲ 7,000 ಕಣಪ್ಪ. 7,000 ಏನ್ ಮಾಡಿದ್ನ ಇವನು? ಮಕ್ಳ ಸಂತಿ ಹೊಡೆದ್ನೆ ಹಂಗಪ್ಪ. ಕಾಣ್ತಾ ಇಲ್ಲ ಎಲ್ಲ ಹೋಗ್ಕೊಳ್ಳೋ ಗೊತ್ತಿಲ್ಲ. ಏನೋ ಕುರಿ ಹುಡ್ಗ, ಓಸ್ ನಮ್ಮ ಅಪ್ಪ ಯಾವ ಕಪ್ಪೆ ಗುಂಡಿ ತೆಗೆದು ಆಳ್ ಮನವು ನನ್ನ ಬೆಳೆಸಿದ್ವಲ್ಲ ಅಪ್ಪ. ಓಹೋ ಇದನ್ನ ಬಾಯ್ಸ್ಕೊಬಿಟ್ಟು ಆ ಕುರಿ ಹುಡ್ಗ ತಗೋಯ್ತೀನಿ. ಅಯ್ಯಪ್ಪ, ಲೋ ಕುರಿ ಹುಡ್ಗ. ತಾತ ತಾತ ನಮಸ್ಕಾರ ಸರ್. ಅಯ್ಯೋ ನೀನ್ ನಮಸ್ಕಾರ ಮನೆ ಆದಿದ್ವಾಗ ನನ್ ಕುರಿಯಲ್ಲಪ್ಪ. ಕುರಿ ಕಾಣ್ತಾ ಇರೋದು. ಇಲ್ಲಿ ಮೇಯ್ತಿರೋ ಕುರಿಗಳೆಲ್ಲ ಮಾಯವಾಗಿರುವ ತಾತ. ಏನೋ ಗಂಡ್ಮರಿ ಹಾಕ್ಯವ ತಾತ, ಇಲ್ಲಿ ಮೇಯ್ತಿರೋ ಕುರಿಗಳೆಲ್ಲ ಮಾಯವಾಗಿರುವ ತಾತ. ಮೂರ್ ಕುರಿ ಹಾಕ್ಯವ ತಾತ, ನನ್ನನ್ನು ಅಪೇಕ್ಷೆ ಮಾಡಿ ತಾತ, ನನ್ನನ್ನು ಅಪೇಕ್ಷೆ ಮಾಡಿ. ಬಿಡು. ಇಲ್ಲಿ ಮೇಯ್ತಿರೋ ಕುರಿಗಳೆಲ್ಲ ಮಾಯವಾಗಿ ಹೋಗಿರುವ ತಾತ. ಏನಂದೆ? ಜಯಣ್ಣ ಮನೆ ಕಡೆ ತಗೊಳ ಊಟ ಮಾಡ 3 ಕುರಿ 4 ಕುರಿ ಹಾಕಿ ಮರ್ಲ ಸಂತಿ ಹೊಡೆ ಇಬ್ರು ಸೇರ್ಕೊಂಡು. ತಾತ, ನಿಮ್ಮ ಪಾದ ಸಾಕ್ಷಿಯಾಗಿರು, ಆ ಭಗವಂತನ ಪಾದ ಸಾಕ್ಷಿಯಾಗಿರು. ಇಲ್ಲಿ ಬಿತ್ತಿನ ಕುರಿಗಳೆಲ್ಲ ಮಾಯವಾಗಿರುವ ತಾತ, ಮಾಯವಾಗಿ. ಅಯ್ಯೋ ಲೋ ಕೊಡ್ಲ ಅನ್ನವ ಎಂತದ? ಇಲ್ಲಿ ಬಿಟ್ಟಿರುವ ಕುರಿಗಳೆಲ್ಲ ಮಾಯವಾಗಿರುವ ತಾತ. ಮಾಯವಾಗಿರ್ಬೋದು. ಒಂದಲ್ಲ ಎರಡಲ್ಲ 7,000 ಕುರಿ ಓದ್ತಲ್ಲಪ್ಪ ನನ್ ಮನೆ. ನನ್ ಬೀರೋಗ್ ಏನಂತ ಹೇಳಪ್ಪ. ಅಪ್ಪ ಎಲ್ಲಾರು ಔಷಿದ್ರೆ ಹೇಳಪ್ಪ. ತಾತ, ಏನನ್ನು ಕಿತ್ಕೊಂಡವರು ಪರವಾಗಿಲ್ಲ, ತುತ್ತು ಅನ್ನವನ್ನ ಹರಿರೋ ಪಡಿತಾತ. ಅನ್ನಲ್ಲ, ಅನ್ನ ತೊರೆನು ಕೊಡಲ್ಲ. ಹೋಗಂತ ಹೋಗ್ ಗೊತ್ತ ನನ್ ದೊಣೆ ಕೊಡ ನನ್ ಕಂಬ್ಳಿಯ. ತಾತ, ಎಲ್ಲವನ್ನು ಕಿತ್ತುಕೊಂಡವರು ಪರವಾಗಿಲ್ಲ, ಒಂದು ತುತ್ತು ಅನ್ನವನ್ನು ಹಾದರೂ ನೀಡಿತಾತ. ಅನ್ನಲ್ಲ, ಅನ್ನ ತೊರೆನು ಕೊಡೋದಿಲ್ಲ ನಿಂಗೆ. ಹೋಗಚ್ಚಗೆ ಹಾ ಪರಮಾತ್ಮ, ಜೋಳಿಗೆ ಪಡಿ, ಜೋಳಿಗೆ ಪಡಿ. ಹಾ ಪರಮಾತ್ಮ, ಕೊನೆಗೂ ನನ್ನನ್ನು ಎಕ್ಕಡ ಬೀರಪ್ಪರ ಮನೆಯಿಂದ ಹೊರದೂಡಿಬಿಟ್ಟೆ ಪರಮಾತ್ಮ, ಹೊರದೂಡಿಬಿಟ್ಟೆ ಪರಮಾತ್ಮ. ಏನು ಮಾಡಲಿ? ಮುಂದೆ ಕಾಣುವ ಒಂದು ಪಟ್ಟಣದಲ್ಲಿ ಒಬ್ಬರೊಬ್ಬರ ಮನೆ ಬಾಗಿಲಿಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡುವೆನು ಪರಮಾತ್ಮ. ಕಾಸಿಲ್ಲ
ದೇವರೇ ಸತ್ಯಾರೋ ದೇವರೇ ಓ ಹಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀನು ಶಿವನೇ ಕಾಸೊಂದ ನೀನು ಶಿವನೇ